ಸತ್ಯಶೋಧನಾ ಸಮಿತಿಗೆ ಸತ್ಯ ಸಿಕ್ತಾಣ. ಕಳ್ಳನ ಹೆಂಡತಿ ಡ್ಯಾಶ್ 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 ಅಂತ. ಅಡ್ಡ ಮತದಾನ ಯಾಕಾಗುತ್ತಾನೆ? ಕೆಲವರು ಸಿದ್ಧಾಂತಕ್ಕಾಗಿ ರಾಜಕಾರಣಕ್ಕೆ ಬರ್ತಾರೆ, ಕೆಲವರು ಲಾಭಕ್ಕಾಗಿ ರಾಜಕಾರಣಕ್ಕೆ ಬರ್ತಾರೆ. ಮೂರನೇ ಕ್ಯಾಟಗರಿ ಇರ್ತಾರೆ, ಅವರಿಗೆ ಇದು ಯಾವುದೂ ಇಲ್ಲ, ಇವತ್ತೇನು ಲಾಭ ಅಂತ ನೋಡ್ತಾರೆ. ಪಕ್ಷಕ್ಕೋಸ್ಕರ ದುಡಿಯೋರಿಗಿಂತ ಪಕ್ಷದಿಂದ ದುಡಿಯೋರಿಗೆ ಜಾಸ್ತಿ ಮಣೆ ಹಾಕ್ತದೆ ಬಿಜೆಪಿ ಅನ್ನೋ ಮಾತು ಸತ್ಯ. ನಿಮ್ಮ ಆರೋಪ ಒಪ್ಪಲಿಕ್ಕಾಗದಿರೋ ಆರೋಪ. ಕರ್ನಾಟಕ ಬಿಜೆಪಿಯಲ್ಲಿ ಸದ್ಯಕ್ಕೆ ನಿಮ್ಮ ಪ್ರಕಾರ ಎಲ್ಲವೂ ಸರಿ ಇದೆ ಅಂತ ಅನ್ಸುತ್ತಾನೆ? ಒಂದ್ಸರಿ ಡಿಸಿಷನ್ ತಗೊಂಡ್ರೆ ಪರ್ಮನೆಂಟ್ ಡಿಸಿಷನ್ ಅಂತ ಪೊಲಿಟಿಕ್ಸ್ ಅಲ್ಲಿ ಇರಲ್ಲ. ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರನ್ನು ನೋಡಿದಾಗ ನಿಮ್ಮ ಅಭಿಪ್ರಾಯ? ಕಳಂಕವೇ ಇಲ್ಲದ ರಾಜಕಾರಣ ಅಲ್ಲ. ಕಾಂಗ್ರೆಸ್ಸಿಗೆ ಕೆಟ್ಟ ಹೆಸರಿದೆ. ಗೃಹಲಕ್ಷ್ಮಿ ಯೋಜನೆಯಲ್ಲೇನೆ ಬಾರಿಗೆ, ಕಾರ್ ಶೋರೂಮಿಗೆ, ಜ್ಯುವೆಲರಿ ಶಾಪ್ಗೆ, ಕಾಂಗ್ರೆಸ್ ಎಲೆಕ್ಷನ್ ಪ್ರಚಾರಕ್ಕೆ, ತೆಲಂಗಾಣದ ಎಲೆಕ್ಷನ್ಗೆ ಹಣ ಹೋಗ್ಬಿಟ್ಟಿತ್ತು. ಒಬ್ಬ ಒಳ್ಳೆ ಬೆಸ್ಟ್ ಮಿನಿಸ್ಟರ್ ಅಪ್ಪ, ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅನ್ನೋದಾದ್ರೆ ಯಾರ ಹೆಸರು ತಗೋತೀರ? 100% ಕ್ಲೀನ್ ಅಂತ ಅನ್ಸ್ಕೊಳ್ಳೋ ಸ್ಥಿತಿಯಲ್ಲಿ ಯಾರೂ ಇಲ್ಲ. ನಮ್ಮ ಮಾನ್ಯ ಗೃಹ ಮಂತ್ರಿಗಳು ಪ್ರಿಯಾಂಕ ಖರ್ಗೆ ಅವ್ರ ಬಗ್ಗೆ ನೀವು, ಅವರ ಕಾರ್ಯಾಡಳಿತ, ಅವರ ಹುಳುಕುಗಳು ಹೊರಗೆ ಬರಬಾರ್ದು ಅಂತಲೂ ಕೆಲವು ಸಂಗತಿಗಳನ್ನ ದೊಡ್ಡದು ಮಾಡ್ತಾರೆ. ಯಾಕೆ RSS ವಿರುದ್ಧ ಅಷ್ಟರ ಮಟ್ಟಿಗೆ ವಿರೋಧ ಇದೆ? RSS ಹಿಂದೂಗಳೆಲ್ಲ ಸಂಘಟನೆ ಆಗಲಿ ಅಂತ ಬಯಸುತ್ತೆ. ಕಾಂಗ್ರೆಸ್ ಹಿಂದೂಗಳಲ್ಲಿ ಒಡಕು ತಂದು ರಾಜಕಾರಣ ಮಾಡೋದಕ್ಕೆ ಬಯಸುತ್ತೆ. ಇವರೆಲ್ಲ ಜವಾಹರ್ಲಾಲ್ ನೆಹರೂಗಿಂತ ದೊಡ್ಡವರಾಗ್ಬಿಟ್ಟಿದ್ದಾರೆ. ನಮಸ್ಕಾರ, ಕಿರಿಕೀರ್ತಿ ಚಾನಲ್ನ ಮತ್ತೊಂದು ಹೊಸ ಸಂದರ್ಶನಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ ಯಾರು ನನ್ನ ಜೊತೆಗಿದ್ದಾರೆ ಅಂತ. ನನ್ನ ಜೊತೆಗಿದ್ದಾರೆ ಬಿಜೆಪಿಯ ಹಿರಿಯ ನಾಯಕ CT ರವಿ ಅಣ್ಣ. ಅಣ್ಣ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸತ್ಯಶೋಧನಾ ಸಮಿತಿಗೆ ಸತ್ಯ ಸಿಕ್ತಾಣ? ಸಿಗರೇಟ್ ಓಟು ಅನುಮಾನಿಸ್ಬೋದು, ಹೀಗೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೂ ಕಾಲ ಬೇಕಾಗತ್ತೆ. ನಾವೀಗಾಗಲೇ ಒಂದಷ್ಟು ಮಾಹಿತಿಯನ್ನು ಸಂಗ್ರಹಿಸಿ ರಾಜ್ಯಾಧ್ಯಕ್ಷರ ಕಡೆ ಕೊಟ್ಟಿದ್ದೇವೆ. ಇನ್ನಷ್ಟು ಮಾಹಿತಿ ಸಂಗ್ರಹಿಸ್ತೇವೆ. ಆಮೇಲೆ ಮತ್ತೆ ಇವತ್ತಿಲ್ಲ ನಾಳೆ ಒಂದು ಗಾದೆ ಮಾತಿದೆಯಲ್ಲ, ಕಳ್ಳನ ಹೆಂಡತಿ ಡ್ಯಾಶ್ 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 ಅಂತ. ಹಂಗೆ ಒಂದಿನ ಗೊತ್ತಾಗತ್ತೆ. ಸತ್ಯವನ್ನು ಮರೆಮಾಚ್ಬೋದು, ಭಾಳ ಕಾಲ ಮುಚ್ಚಿಡೋಕ್ಕಾಗಲ್ಲ. ಯಾವತ್ತೋ ಒಂದಿನ ಮರೆ ಸರಿದಾಗ ಸತ್ಯ ಹೊರಗೆ ಬಂದೇ ಬರುತ್ತೆ. ಸತ್ಯಶೋಧನಾ ಸಮಿತಿಯ ಸದಸ್ಯರಾಗಿ ನೀವು ಇರೋದ್ರಿಂದ ಕೇಳ್ತೀನಿ, ನಿಮ್ಗೆ ಅನ್ಸುತ್ತಾ ಸತ್ಯಶೋಧನಾ ಸಮಿತಿಯ ವರದಿಯಲ್ಲಿ ನಿಜವಾಗ್ಲೂ ಸತ್ಯವಾಗ್ಲೂ ಅಡ್ಡ ಮತದಾನ ಮಾಡಿದವರ ಹೆಸರೇ ಇದೆ ಅಂತ? ನಾನು ಅವೆಲ್ಲ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ನಾವೇನು ರಾಜ್ಯಾಧ್ಯಕ್ಷರಿಗೆ ರಿಪೋರ್ಟ್ ಕೊಟ್ಟಿದ್ದೀವಿ, ಅವ್ರು ಬೇಕಿದ್ರೆ ಡಿಸ್ಕ್ಲೋಸ್ ಮಾಡ್ಬೋದು, ನಾವು ಡಿಸ್ಕ್ಲೋಸ್ ಮಾಡಲ್ಲ. ಅಲ್ಲ, ಹೆಸರಲ್ಲ, ಅಂದರೆ ಅಡ್ಡ ಮತದಾನ ಮಾಡಿದವರ ಹೆಸರೇ ನಾವು ಅದನ್ನು ಅಡ್ಡ ಮತದಾನ ಆಗಿರೋದು ಸ್ಪಷ್ಟ. NDA 12 ಜನ ಅಡ್ಡ ಮತದಾನ ಮಾಡಿರೋದು ಸ್ಪಷ್ಟ. ಯಾರು ಮಾಡಿದ್ದಾರೆ ಅನ್ನೋದು ಮಾತ್ರ ಅದು ಎಕ್ಸ್ಪ್ಲೋಸ್ ಮಾಡೋಕ್ಕಾಗಲ್ಲ. ನಾವು ಅದನ್ನು ರಿಪೋರ್ಟ್ನಲ್ಲಿ ಏನು ಹೇಳಬೇಕು ಅದನ್ನು ಹೇಳಿದ್ದೇವೆ. ಅಷ್ಟಕ್ಕೂ NDA ಅಂತಹ ಒಂದು ಮಿತ್ರ ಪಕ್ಷಗಳ ಒಕ್ಕೂಟದಲ್ಲಿ ಅಡ್ಡ ಮತದಾನ ಯಾಕಾಗುತ್ತಣ್ಣ? ಹಲವಾರು ಕಾರಣಗಳಿದ್ದಾವೆ. ಕೆಲವರು ಸಿದ್ಧಾಂತಕ್ಕಾಗಿ ರಾಜಕಾರಣಕ್ಕೆ ಬರ್ತಾರೆ, ಕೆಲವರು ಲಾಭಕ್ಕಾಗಿ ರಾಜಕಾರಣಕ್ಕೆ ಬರ್ತಾರೆ, ವ್ಯವಹಾರಕ್ಕಾಗಿ. ಸಿದ್ಧಾಂತಕ್ಕಾಗಿ ರಾಜಕಾರಣಕ್ಕೆ ಬಂದವರು ತಾವಿರೋ ಪಕ್ಷಕ್ಕೆ ನಿಷ್ಠರಾಗಿರ್ತಾರೆ, ಅವರಿಗೆ ಎರಡನೇ ಆಯ್ಕೆ ಇರೋದಿಲ್ಲ. ಇನ್ನು ಕೆಲವರಿದ್ದಾರೆ, ನಾವು ಎಲ್ಲಿ ಇರ್ತೀವೋ ಅಲ್ಲಿ ಅಷ್ಟು ದಿನ ನಿಯತ್ತಾಗಿರೋದು, ಹೋಗಬೇಕು ಅಂದರೆ ಹೇಳಿ ಹೋಗ್ತೀವಿ ಅಂತ. ಮೂರನೇ ಕ್ಯಾಟಗರಿ ಇರ್ತಾರೆ, ಅವರಿಗೆ ಇದು ಯಾವುದೂ ಇಲ್ಲ, ಇವತ್ತೇನು ಲಾಭ ಅಂತ ನೋಡ್ತಾರೆ. ನಮ್ಮ ಬಗ್ಗೆ ಜನ ಏನು ತಿಳ್ಕೊಳ್ತಾರೆ, ಅದು ಯಾವುದ್ರ ಬಗ್ಗೆನೂ ಯೋಚನೆ ಮಾಡಲ್ಲ, ಇವತ್ತಿಗೆ ಏನು ಲಾಭ ಆಗುತ್ತೆ ಅಂತ. ಇವತ್ತಿನ ಲಾಭವನ್ನು ಹುಡುಕೊಂಡು ರಾಜಕಾರಣ ಮಾಡೋರು ಇವತ್ತಿನ ಲಾಭ ಪಡ್ಕೊಂಡಿರ್ತಾರೆ. ಅವ್ರಿಗೆ ಓಟ್ ಹಾಕೋದ್ರಿಂದ ಏನೋ ಲಾಭ ಸಿಕ್ಕಿರುತ್ತೆ. ಇಲ್ಲಾಂದ್ರೇನು ಕಾಂಗ್ರೆಸ್ಸು ಅಥವಾ ಕಾಂಗ್ರೆಸ್ನ ಅಭ್ಯರ್ಥಿ ಬಗ್ಗೆ ಭಾಳ ಪ್ರೀತಿ ಇಟ್ಟು ಓಟ್ ಹಾಕಿರ್ತಾರೆ ಅಂತಿಲ್ಲ, ಯಾವುದೋ ಒಂದು ಲಾಭ ಆಗಿರುತ್ತೆ, ಆ ಲಾಭಕ್ಕಾಗಿ ಓಟ್ ಹಾಕಿರ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಒಂದು ಒಳಗಡೆ ಪಕ್ಷದ ಒಳಗಿನ ಕೆಲವರನ್ನ ಮಾತು ನಾನು ಕೇಳೋದು ಅಂದರೆ, ಯಾರನ್ನು ನಾವು ಇಲ್ಲೊಂದು ಸಮಿತಿ ಇರುತ್ತೆ, ಆ ಸಮಿತಿ ಒಂದು ನಿರ್ಧಾರ ಮಾಡುತ್ತೆ, ಇಂಥವ್ರನ್ನ ಪರಿಷತ್ ಸದಸ್ಯರನ್ನಾಗಿ ಆಯ್ಕೆ ಮಾಡಬೇಕು ಅಥವಾ ಇಂಥವ್ರನ್ನ ರಾಜ್ಯಸಭೆಗೆ ಕಳಿಸ್ಬೇಕು ಅಂತಿರುತ್ತೆ. ಆದರೆ ಆ ವರದಿ ಎಲ್ಲ ಹೋಗಿ ಕೇಂದ್ರಕ್ಕೆ ತಲುಪುವ ಹೊತ್ತಿಗೆ ಅಲ್ಲಿ ಬೇರೆ ಹೆಸರುಗಳೇ ಬಂದು ಸೇರ್ಕೊಂಡ್ಬಿಡುತ್ತೆ. ಹಾಗಿದ್ದಾಗ ನಾವು ಯಾವ ಇದಕ್ಕೋಸ್ಕರ ಅದನ್ನು ಅವ್ರಿಗೆ ಮತದಾನ ಮಾಡಬೇಕು? ಬೇಡ, ನಾವು ಇಲ್ಲೇ ಗೊತ್ತಿರೋ ಆಪೋಸಿಟ್ ಪಾರ್ಟಿಯವ್ರಿಗೆ ಹಾಕ್ತೀವಿ, ನಮಗೆ ಗೊತ್ತಿಲ್ಲದೆ ನಾವು ಕೊಟ್ಟಿದ್ದನ್ನು ಕನ್ಸಿಡರ್ ಮಾಡಿದ್ರೆ ನೀವು ಬೇರೆ ಹೆಸರು ತೊಗೊಂಡ್ರೆ ಹೆಂಗೆ ಅನ್ನುವ ಒಂದು ಪ್ರಶ್ನೆ ಇದೆ. ಇದೆಯಾ ಸತ್ಯ? ನಮ್ಮ ಪಾರ್ಟಿಯಲ್ಲಿ ಹಂಗಾಗಿಲ್ಲ. ಈಗೇನು ಇವೆಲ್ಲ ಚರ್ಚೆಯಲ್ಲಿದ್ದ ಹೆಸರುಗಳೇ.
ಇಲ್ಲಿಂದ ಚರ್ಚೆಯೇ ಆಗದೇ ಇರೋ ಹೆಸರುಗಳು ಯಾವುದೂ ಇಲ್ಲ. ಈಗ 10 ಹೆಸರುಗಳು ಚರ್ಚೆ ಆಗಿರ್ತವೆ, ಅದರಲ್ಲಿ ಯಾರೋ 2 ಜನಿಗೆ ಆಯ್ಕೆ ಮಾಡಿರ್ತಾರೆ. ಆಯ್ಕೆ ಮಾಡಬೇಕಾದ್ರೆ ನಾವು ಅಂದ್ಕೊಂಡು ಮಾನದಂಡ ಅವರು ಬ್ರಾಡಾಗಿ ಅವರು ಯೋಚನೆ ಮಾಡೋ ಮಾನದಂಡದಲ್ಲಿ ವ್ಯತ್ಯಾಸ ಇರ್ಬೋದು. ಆದರೆ ಚರ್ಚೆಯೇ ಆಗದ ಹೆಸರುಗಳು ರಾಜ್ಯಾಧ್ಯಕ್ಷರಿಗೆ ಗೊತ್ತಿರಲಿಲ್ಲ, ಕೋರ್ ಕಮಿಟಿಗೆ ಗೊತ್ತಿರಲಿಲ್ಲ, ನಿಗೂಢ ಆ ಥರದ್ದೆಲ್ಲ ಇಲ್ಲ ನಮ್ಮ ಪಾರ್ಟಿಲಿ. ಅವೆಲ್ಲ ಏನಿಲ್ಲ. ನಮ್ಮ ಪಾರ್ಟಿನಲ್ಲಿ ಕೋರ್ ಕಮಿಟಿಯಲ್ಲಿ ಚರ್ಚೆ ಆಗಿ ಇಲ್ಲಿಂದ ರೆಕಮೆಂಡ್ ಆದ ಹೆಸರುಗಳಲ್ಲೇ ಕೆಲವನ್ನ ಯಾವುದೋ 1-2 ಅವರು ಸೆಲೆಕ್ಟ್ ಮಾಡಿರ್ತಾರೆ ಅಷ್ಟೇ. ನಾವು 10 ಹೆಸರುಗಳು ಕಳಿಸಿರ್ತೀವಿ. ಬಟ್ ಅದೆಲ್ಲ ಆಲ್ಮೋಸ್ಟ್ ಅಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದಾಗ ನಾವು ವಿಕಿಪೀಡಿಯಾದಲ್ಲೂ ಒಂದು ಆರ್ಟಿಕಲ್ ಓದ್ತಾ ಇದ್ದೆ, ಸರ್ಪ್ರೈಸಿಂಗ್ಲಿ ನೇಮ್ಗಳು ಬಂದ್ಬಿಡ್ತವೆ NDAಯಿಂದ ಬರಬೇಕಾದ್ರೆ ಅಂತ. ಹಾಗೇನಿಲ್ಲಪ್ಪ, ನೀವು ಯಾವುದ್ರ ಬಗ್ಗೆ ಹೇಳ್ತಾಯಿದ್ದೀರಿ? ಆ ಥರ ಕರ್ನಾಟಕದಲ್ಲಿ ಸರ್ಪ್ರೈಸಿಂಗ್ಲಿ ಅನ್ನೋದು ಕರ್ನಾಟಕದ ಮಟ್ಟಿಗೇನು ಇದುವರೆಗೂ ನಡೆದಿಲ್ಲ. ಈ ಹಿಂದೆ ಗಸ್ತಿಯವರು ಬಂದಾಗ, ಕೇಶವ ಪ್ರಸಾದ್ ಅವ್ರ ಹೆಸರು ಬಂದಾಗ ಅದೇನಿಲ್ಲ, ಕೇಶವ ಪ್ರಸಾದ್ ನಮ್ಮ ಕಾರ್ಯಾಲಯ ಕಾರ್ಯದರ್ಶಿಯಾಗಿ ಫುಲ್ ಟೈಮು ಕೆಲಸ ಮಾಡ್ತಾಯಿದ್ರು. ಅಶೋಕ್ ಗಸ್ತಿಯವರು ಕಳೆದ 25-30 ವರ್ಷದಿಂದ ಸಾಮಾನ್ಯ ಕಾರ್ಯಕರ್ತರ ಕೆಲಸ ಮಾಡ್ತಾಯಿದ್ರು. ಯಾರೋ ನಿಗೂಢವಾಗಿತ್ತು, ಯಾವುದೋ ಬೇರೆ ಲೋಕದಿಂದ ಕರ್ಕೊಂಡು ಬಂದು ಇಲ್ಲಿ ಟಿಕೆಟ್ ಕೊಟ್ಟರು, ಆ ಥರದ್ದೇನು ನಡೆದಿಲ್ಲ ನಮ್ಮ ಪಾರ್ಟಿ. ರಾಜ್ಯಸಭೆಗೆ ಈ ಸಲ ಎಂ ನಾಗರಾಜ್ ಅವ್ರ ಹೆಸರು ಬರಬೇಕಾದ್ರೆ ನಿಮ್ಗೆ ಅನ್ಸಿತ್ತು ಅವ್ರ ಹೆಸರು ಬರಬಹುದು ಅನ್ನೋ ಥರ ಅನ್ಸುತ್ತೆ? 10 ಹೆಸರುಗಳಲ್ಲಿ ಅವ್ರದ್ದು ಒಂದು ಹೆಸರು ಚರ್ಚೆಯಲ್ಲಿತ್ತು, ಅವರ ಹೆಸರು ಚರ್ಚೆಯಲ್ಲಿತ್ತು. 10 ಹೆಸರುಗಳಲ್ಲಿ ಅದು ಒಂದಿತ್ತು. ಪಕ್ಷಕ್ಕೋಸ್ಕರ ದುಡಿಯೋರಿಗಿಂತ ಪಕ್ಷದಿಂದ ದುಡಿಯೋರಿಗೆ ಜಾಸ್ತಿ ಮಣೆ ಹಾಕ್ತದೆ BJP ಅನ್ನೋ ಮಾತು ಸತ್ಯನ? ನಿಮ್ಮ ಆರೋಪ ಒಪ್ಪಲಿಕ್ಕಾಗದಿರೋ ಆರೋಪ. ಆರೋಪಗಳನ್ನೆಲ್ಲ ನಾವು ಒಪ್ಪಕ್ಕಾಗಲ್ಲ. ಸುಳ್ಳು. ಆ ರೀತಿ ಆರೋಪಗಳನ್ನು ಒಪ್ಪಕ್ಕಾಗಲ್ಲ. ಎಲ್ಲರೂ ಮನೋಭಾವನೆ ಒಂದೇ ಇರಲ್ಲ, ಎಲ್ಲರೂ ತೃಪ್ತಿಪಡಿಸೋಕ್ಕೂ ಆಗಲ್ಲ. ಆ ರೀತಿಯ ಆರೋಪಗಳನ್ನು ನಾನಂತೂ ಒಪ್ಪಕ್ಕಾಗಲ್ಲ. ಕರ್ನಾಟಕ BJPಯಲ್ಲಿ ಸದ್ಯಕ್ಕೆ ನಿಮ್ಮ ಪ್ರಕಾರ ಎಲ್ಲವೂ ಸರಿ ಇದೆ ಅಂತ ಅನ್ಸುತ್ತಾನೆ? ನಾನು ಈ ವಿಷಯಗಳಿಗೆ ಚರ್ಚೆ ಮಾಡಲ್ಲ. ನಾವು ಈಗ ಏನು ಯಾವುದೋ ಒಂದು ಸನ್ನಿವೇಶ ಅದೇ ಪರ್ಮನೆಂಟ್ ಇರಲ್ಲ. ಆ ಸನ್ನಿವೇಶಕ್ಕೆ ತಕ್ಕಂತೆ ನಾವು ಆಲೋಚನೆ ಮಾಡ್ತಾ ಹೋಗ್ಬೇಕಾಗತ್ತೆ. ಸನ್ನಿವೇಶಕ್ಕೆ ತಕ್ಕಂತೆ ವ್ಯೂಹಕ್ಕೆ ಪ್ರತಿ ವ್ಯೂಹವನ್ನು ರಚನೆ ಮಾಡಬೇಕಾಗತ್ತೆ. ಅಸ್ತ್ರಕ್ಕೆ ಪ್ರತ್ಯಾಸ್ತ್ರಗಳನ್ನು ಹೂಡಬೇಕಾಗತ್ತೆ. ಹಾಗಾಗಿ ಇದು ಒಂದು ಸರಿ ಡಿಸಿಷನ್ ತಗೊಂಡ್ರೆ ಪರ್ಮನೆಂಟ್ ಡಿಸಿಷನ್ ಅಂತ ಪೊಲಿಟಿಕ್ಸಲ್ಲಿ ಇರಲ್ಲ. ಕರೆಕ್ಟ್. ಡಿಸಿಷನ್ಗಳನ್ನು ಆಯಾ ಸಂದರ್ಭಕ್ಕೆ ತಕ್ಕಂತೆ ನಾವು ತಗೊಳ್ತಾ ಹೋಗಬೇಕಾಗತ್ತೆ. ಅದಕ್ಕೆ ತಕ್ಕಂಥ ಸ್ಟ್ರಾಟಜಿ ಮಾಡ್ತಾ ಹೋಗಬೇಕಾಗತ್ತೆ. ಆದರೆ ನಾವು ಹೆಚ್ಚಿನ ವಿಷಯಗಳನ್ನು ಚರ್ಚೆ ನಡೆಸ್ತೀವಿ. ಚರ್ಚೆ ನಡೆಸಿ ಅಲ್ಲಿ ಬರೋ ಸಲಹೆಗಳನ್ನು ಆಧರಿಸಿಯೇ ಮುಂದಕ್ಕೆ ಹೋಗ್ತೀವಿ. ಪ್ರಸ್ತುತ ಇರುವ ಪರಿಸ್ಥಿತಿಯಲ್ಲಿ ನಿಮಗೆ ಆತ್ಮತೃಪ್ತಿ ಅಥವಾ ಒಂದು ಸಾರ್ಥಕತೆ, ಕರೆಕ್ಟಪ್ಪ ಈಗ ನಡೀತಿರೋದು ಕರೆಕ್ಟಾಗಿದೆ BJP ಅಂತ ನಿಮ್ಗೆ ಅನ್ಸುತ್ತೆ? ನಿಮ್ಮ ಹತ್ರ ಹೇಳಲ್ಲ ಎಲ್ಲ ಸಂಗತಿಯನ್ನು ಹೇಳೋಕ್ಕಾಗಲ್ಲ. ಕಾಂಗ್ರೆಸ್ಸಿಗೆ ಕೆಟ್ಟ ಹೆಸರಿದೆ. ಗೃಹಲಕ್ಷ್ಮಿ ಯೋಜನೆಯಲ್ಲೇ 25,000ಕ್ಕೂ ಹೆಚ್ಚು ಜನರ ದುಡ್ಡನ್ನು ನಕಲಿ ಖಾತೆಗೆ ಹಾಕಿ ತಗೊಂಡಿದ್ದಾರೆ. 28,000 ಆಲ್ಮೋಸ್ಟ್. ಒಂದೇ ಬ್ಯಾಂಕ್ ಖಾತೆಗೆ ಸಾವಿರಾರು ಜನರ ದುಡ್ಡನ್ನು ಹಾಕಿದ್ದಾರೆ. 11 ಲಕ್ಷ ಅಕೌಂಟ್ಸ್. ಇದರಲ್ಲಿ ಇಂಟೆನ್ಸಿವ್ ಫ್ರಾಡ್ ಅಂತಾರೆ. ಉದ್ದೇಶಪೂರ್ವಕ, ಆಕಸ್ಮಿಕವಾಗಿ ಆಗಿರೋ ಮೋಸ ಅಲ್ಲ. ಉದ್ದೇಶಪೂರ್ವಕವಾಗಿ, ದುರುದ್ದೇಶಪೂರ್ವಕವಾಗಿ ದುಡ್ಡು ಹೊಡಿಬೇಕು ಅಂತಲೇ ಮಾಡಿರುವ ಮೋಸ. ಈ ಮೋಸದ ಬಗ್ಗೆ CM ಮಾತಾಡಲಿಲ್ಲ, ಹೋಮ್ ಮಿನಿಸ್ಟ್ರು FIR ಹಾಕಲಿಲ್ಲ. ಅವ್ರ ಊರು ತುಂಬ ಎಲ್ಲ ಮಾತಾಡ್ತಾರೆ, ಜಗತ್ತಿನ ಸುದ್ದಿ ಎಲ್ಲ ಮಾತಾಡ್ತಾರೆ, ಸರ್ವಜ್ಞಾನಿಗಳು. ಆದರೆ ತನ್ನ ಪಕ್ಷದ ಸರ್ಕಾರ ಇರುವಂಥ ಕಡೆಗಳಲ್ಲಿ ಲೂಟಿ ಹೊಡೆದ್ರೂ ಬಾಯೇ ಬಿಡಲ್ಲ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ್ದು ಫಸ್ಟ್ ನಿರಾಕರಿಸಿದ್ರು. ಕರೆಕ್ಟ್. ಸಾಕ್ಷಿ ಸಮೇತ ಮುಂದಿಟ್ಟ ಮೇಲೆ ಆಮೇಲೆ ಅನಿವಾರ್ಯ ಆಯ್ತು ಅವರಿಗೆ. ಆದರೆ ಅಷ್ಟೊತ್ತಿಗೆ ಹಣ ಹೋಗ್ಬಿಟ್ಟಿತ್ತು. ಬಾರಿಗೆ, ಕಾರ್ ಶೋರೂಮಿಗೆ, ಜ್ಯುವೆಲರಿ ಶಾಪ್ಗೆ, ಕಾಂಗ್ರೆಸ್ ಎಲೆಕ್ಷನ್ ಪ್ರಚಾರಕ್ಕೆ, ತೆಲಂಗಾಣದ ಎಲೆಕ್ಷನ್ನಿಗೆ ಹಣ ಹೋಗ್ಬಿಟ್ಟಿತ್ತು. ಆದರೆ ನಷ್ಟ ಯಾರಿಗಾಗಿದ್ದು ಅಂದರೆ ವಾಲ್ಮೀಕಿ ಸಮುದಾಯಕ್ಕೆ. ಆ ಸಮುದಾಯದ ಅಭಿವೃದ್ಧಿಗೆ ಬಳಕೆ ಆಗಬೇಕಾದ ಹಣ. ಈ ಥರದ್ದು ಇದೆಯಲ್ಲ, ಈ ಥರದ ಕೆಲಸಗಳಿದ್ದಾವಲ್ಲ, ಇದರಿಂದಾಗಿ ಕೆಟ್ಟ ಹೆಸರು ಸರ್ಕಾರಕ್ಕಿದೆ. ಅಬ್ಕಾರಿ ಇಲಾಖೆ ದೊಡ್ಡ ಹಗರಣ. ಈಗಾಗಲೇ ಸರ್ಕಾರಕ್ಕೆ ಕೆಟ್ಟ ಹೆಸರು ಬಂದುಬಿಟ್ಟಿದೆ. ಗಾರ್ಬೇಜ್ನಲ್ಲಿ ಲೂಟಿ. ಕರೆಕ್ಟ್. 38,000 ಕೋಟಿ ರೂಪಾಯಿ ಯಾವುದೋ ಬ್ಲ್ಯಾಕ್ ಲಿಸ್ಟಲ್ಲಿರೋ ಕಂಪನಿಗೆ ಅಧಿಕಾರಿಗಳ ಅವರ ಶಿಫಾರಸ್ಸು ಮಾಡದೇ ಇದ್ದರೂ ಅವ್ರಿಗೆ ಕೊಡ್ತಾರೆ. ಅವ್ರಿಗೆ ಕೊಡೋಕ್ಕೆ ಬರೋಲ್ಲ, ಬ್ಲ್ಯಾಕ್ ಲಿಸ್ಟಲ್ಲಿದೆ ಅಂತ ಹೇಳಿದ ಮೇಲೂ ಕೊಡ್ತಾರೆ. ಅಂದರೆ ಎಲ್ಲ ನಿಯಮಗಳನ್ನು ವೈಲೇಟ್ ಮಾಡಿದ್ದಾರೆ. ಇದೆಲ್ಲ ದುಡ್ಡು ಹೊಡೆಯೋಕ್ಕೆ ಮಾಡಿದ್ದಾರೆ ಅಂತ ಅನಿಸುತ್ತೆ.
ರೈತರ ವಿರೋಧದ ನಡುವೆ ಬಿಡದಿ ಟೌನ್ಶಿಪ್ ಮಾಡ್ತಾ ಇದ್ದಾರೆ. ಜನಾಕ್ರೋಶ ಇದೆ, ಜನ ವಿರುದ್ಧ ಇದ್ದಾರೆ. ಅಧಿಕಾರದ ಬಲದಲ್ಲಿ ಮ್ಯಾನೇಜ್ ಮಾಡ್ಬೋದು, ಆದರೆ ಜನರಲ್ ಎಲೆಕ್ಷನ್ನಲ್ಲಿ ಮ್ಯಾನೇಜ್ಮೆಂಟ್ ನಡೆಯಲ್ಲ. ಬೈ ಎಲೆಕ್ಷನ್ನಲ್ಲಿ ಹಣ, ಅಧಿಕಾರ, ದುರುಪಯೋಗ ಈ ಥರ ಮ್ಯಾನೇಜ್ ಮಾಡ್ಬೋದು, ಜನರಲ್ ಎಲೆಕ್ಷನ್ ನಡೆಯಲ್ಲ. ಸರ್, ವಿರೋಧ ಪಕ್ಷವಾಗಿ ಮಾತಾಡಬೇಕಾದ್ರೆ ಬಿ ಜೆ ಪಿಯ ಆಯ್ದ ಕೆಲವರು, ಅದರಲ್ಲಿ ನೀವು ಪ್ರಮುಖವಾಗಿ ಮಾತಾಡ್ತೀರಿ. ಆದರೆ ಕೆಲವರು ಯಾಕೆ ಸೈಲೆಂಟ್ ಆಗಿದ್ದಾರೆ, ಯಾಕೆ ಮಾತಾಡಲ್ಲ? ಅದಕ್ಕೇನ ಮಾಧ್ಯಮಗಳು ಅದನ್ನು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತ ಕರೀತಾ ಇದೆ. ಇನ್ನು ನಾನು ಬೇರೆಯವ್ರ ಬಗ್ಗೆ ನಾನು ಹೇಳಲ್ಲ. ಒಬ್ಬೊಬ್ಬರ ವರ್ಕಿಂಗ್ ಸ್ಟೈಲು ಭಿನ್ನವಾಗಿರುತ್ತೆ, ಒಬ್ಬೊಬ್ರದ್ದು ಒಂದೊಂದು ರೀತಿ ಇರುತ್ತೆ. ನಾವು ಔಟ್ಸ್ಪೋಕನ್ ಇದ್ದೀವಿ, ಮಾತಾಡ್ತೀವಿ. ನಮಗೆ ಬಂದಿದ್ದನ್ನು ಸತ್ಯಾಸತ್ಯತೆ ಪರಿಶೀಲಿಸಿ ಸತ್ಯ ಅಂತ ಕಂಡು ಬಂದರೆ ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರ ಹಾಕಲ್ಲ, ಕರೆಕ್ಟ್, ವೈಯಕ್ತಿಕ ಲಾಭದ ಲೆಕ್ಕಾಚಾರ ಹಾಕಲ್ಲ. ಏನು ಹೇಳಬೇಕು ಅದನ್ನು ಹೇಳ್ತೀವಿ. ಕರ್ನಾಟಕದ ರಾಜ್ಯದ ಹಿತ ಕಾಯಬೇಕು ಅಂದಾಗ, ರೈತರ ಹಿತ ಕಾಯಬೇಕು ಅಂದಾಗ, ಇಲ್ಲಿರುವಂಥ ಜನರಿಗೆ ಶೋಷಣೆ ಆಗ್ತಾ ಇದೆ ಅಂತ ಅನುಭವಕ್ಕೆ ಬಂದಾಗ ನಾವು ಯಾವತ್ತೂ ಸುಮ್ಮನಾಗಿಲ್ಲ, ಸುಮ್ಮನಿರೋದು ಇಲ್ಲ. ದಲಿತರ ಹಿತ ಕಾಯಬೇಕು ಅಂದಾಗ ಸುಮ್ಮನಿಲ್ಲ. ನಾವು ಸುಮ್ಮನಿದ್ರೆ ನಾಗೇಂದ್ರ ರಾಜೀನಾಮೆ ಕೊಡೋರಾ? ನಾವು ಸುಮ್ಮನಿದ್ರೆ ಮೂಡಾದ 14 ಸೈಟ್ ವಾಪಸ್ ಬರ್ತಿತ್ತಾ? ನಾವು ಹೋರಾಟ ಮಾಡಿದ ಕಾರಣಕ್ಕೇ ಅವ್ರು ರಾಜೀನಾಮೆ ಕೊಡಬೇಕಾಯ್ತು. ಸುಮ್ಮನಿದ್ದರೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ರೆ ರಾಜೀನಾಮೆ ಎಲ್ಲಿ ಕೊಡೋರು? ಆದರೆ ನಿತ್ಯ ಹಗರಣಗಳನ್ನು ಮಾಡ್ತಾ ಇದ್ದಾರೆ. ಆ ಪ್ರಮಾಣಕ್ಕೆ ನಮ್ಮ ವಿರೋಧ ಪಕ್ಷವಾಗಿ ಕಾರ್ಯಕ್ಷಮತೆ ಬೆಳೆಸ್ಕೊಳ್ಬೇಕು. ನೀವು ಹಿರಿಯ ನಾಯಕರಾಗಿ ಉಳಿದವ್ರಿಗೆ ಹೇಳಿಲ್ವಣ್ಣ, ನೀವು ಯಾಕೆ ಮಾತಾಡಲ್ಲ ಇದ್ರ ಬಗ್ಗೆ? ಮಾತಾಡ್ರಿ, ನೀವು ಮಾತಾಡಿದ್ರೆ ಅದ್ರ ಧ್ವನಿ ಜಾಸ್ತಿ ಆಗುತ್ತೆ ಅಂತ. ಅದ್ರ ಪವರ್ ಸ್ವಲ್ಪ ಇನ್ನೂ ಜಾಸ್ತಿ ಆಗುತ್ತೆ. ಆಯ್ತು, ಸಿ ಟಿ ರವಿಯಣ್ಣ ಮಾತಾಡಿದಾಗ ಹೌದು ಅದ್ರ ತಾಕತ್ ಗಟ್ಟಿ ಆಗುತ್ತೆ, ಮಾತಾಡ್ತಾರೆ, ಕರೆಕ್ಟ್. ಉಳಿದವ್ರಿಗೆ ನೀವು ಹೇಳಿದ್ದೀರಾ ಅಥವಾ ಇತ್ತೀಚೆಗೆ ಸದನದಲ್ಲಿ, ಸದನದ ಒಳಗೆ, ಸದನದ ಹೊರಗೆ ನಾವೇನು ಹೇಳ್ಬೇಕು ಹೇಳ್ತಾ ಇದ್ದೀವಿ. ಆದರೆ ಕಾಂಗ್ರೆಸ್ನವರು ಬಂಡತನಕ್ಕೆ ಇಳಿದಿದ್ದಾರೆ. ಇದೆಲ್ಲ ಏನೂ ಅಲ್ಲಿ ಲೆಕ್ಕಕ್ಕೆ ಇಲ್ಲ ಅನ್ನೋ ಥರಕ್ಕೆ ಹೋಗ್ತಾ ಇದ್ದಾರೆ. ಅವರು ಬಂಡತನಕ್ಕೆ ಅಧಿಕಾರಕ್ಕೆ ಕೂರಿಸಿರುವ ಜನರೇ ಚುನಾವಣೆಯಲ್ಲಿ ಉತ್ತರ ಕೊಡ್ತಾರೆ. ಇದೆಲ್ಲ ನೆರೆಟಿವ್ ಆಗಿರಲ್ಲ ಅಂತ ಅಂದ್ಕೊಂಬೇಡಿ, ನೆರೆಟಿವ್ ಆಗಿರುತ್ತೆ. ಚುನಾವಣೆಯಲ್ಲಿ ಉತ್ತರ ಕೊಡ್ತಾರೆ. ಅವ್ರಿಗೆ ಅಂದ್ಕೊಂಡಿರ್ಬೋದು ಬಂಡತನ ನಾನು ಏನು ಬೇಕಾದ್ರೂ ನಡೆಯುತ್ತೆ ಅಂಥೇಳಿ. ಹಿಂದೆ ಒಂದು ಕಾಲದಲ್ಲಿ ಹಿಂಗೆ ಇತ್ತು ವಾತಾವರಣ. ಬಂಗಾರಪ್ಪನವರ ಕಾಲದಲ್ಲಿ ಜನ ಉತ್ತರ ಕೊಟ್ರಲ್ಲ. ಎಸ್ ಎಂ ಕೃಷ್ಣ ಅವರು ಎಲ್ಲ ವೈಟ್ ವಾಶ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡಿದ್ರು. ಇಲ್ಲ, ಹಂಗಾಗಲಿಲ್ಲ. ಜನ ಉತ್ತರ ಕೊಟ್ಟರು. ಜೆ ಎಚ್ ಪಟೇಲ್ ಆಡಳಿತ, ಜನ ಉತ್ತರ ಕೊಟ್ಟರು. ಜನ ಉತ್ತರ ಕೊಟ್ಟಿದ್ದಾರೆ, ಕೊಡಲ್ಲ ಅಂತ ಅಂದ್ಕೋಬೇಡಿ. ಗುಂಡೂರಾವ್ ಆಡಳಿತ, ಗುಂಡೂರಾವ್ ಹೇಳಿದ್ದೆಲ್ಲ ನಡೀತಾ ಇದ್ದ ಕಾಲ ಒಂದು ಕಾಲ ಇತ್ತು. ಜನ ಉತ್ತರ ಕೊಟ್ಟರು. ಜನ ಉತ್ತರ ಕೊಡಲ್ಲ ಅಂತ ಅಂದ್ಕೋಬೇಡಿ. ಜನ ಎಲ್ಲವನ್ನೂ ಲೆಕ್ಕಕ್ಕೆ ಇಟ್ಕೊಂಡಿರ್ತಾರೆ. ಯಾವಾಗ ಲೆಕ್ಕ ತೀರಿಸ್ಬೇಕು ಅವಾಗ ತೀರಿಸ್ತಾರೆ. ಈಗ ಕೇಂದ್ರ ಸರ್ಕಾರದಲ್ಲಿ ಬಿ ಜೆ ಪಿ ಇದೆ, ಅಪೋಸಿಷನ್ನಲ್ಲಿ ಒಂದಿಷ್ಟು ಇಂಡಿಯಾ ಕೂಟ ಏನಿದೆ ಸರ್, ಅದು ಸತ್ಯ ಇರಲಿ ಸುಳ್ಳಿರಲಿ ಪ್ರತಿದಿನ ಅಲ್ಲಿ, ಅಂದರೆ ಯಾವ ಸದನದಲ್ಲಿ ಯಾವ ದಿನಾನೂ ಅಧಿವೇಶನ ಸರಿಯಾಗಿ ನಡೆಯೋಕ್ಕೆ ಬಿಟ್ಟಿಲ್ಲ. ಸಂಸತ್ನ ಹೊರಗಡೆ ಬಂದು ಇಂಡಿಯನ್ ಎಕಾನಮಿ ಬಗ್ಗೆ ಮಾತಾಡ್ತಾರೆ, ಅಥವಾ ಕೇಂದ್ರ ಸರ್ಕಾರ ಏನು ಮಾಡ್ತಿಲ್ಲ ಅನ್ನೋದನ್ನು ಎಲ್ಲವೂ ಮಾಡಿಯೂ ಪದೇ ಪದೇ ಪ್ರೂವ್ ಮಾಡುವ ಕೆಲಸವನ್ನು ಮಾಡ್ತಿರ್ತಾರೆ. ಆದರೆ ಇಲ್ಲಿ ಅಪೋಸಿಷನ್ನಲ್ಲಿ ಆಡಳಿತ ಪಕ್ಷ ಇಷ್ಟೆಲ್ಲ ಮಾಡ್ತಾ ಇರಬೇಕಾದ್ರೂ ಅದನ್ನು ಗಟ್ಟಿಯಾಗಿ ವಿಧಾನಸೌಧದ ಒಳಗೂ ಹೊರಗೂ ಗಟ್ಟಿಯಾಗಿ ಜನರಿಗೆ ಅದನ್ನು ತಲುಪಿಸುವ ಕೆಲಸವನ್ನು ಮಾಡೋದ್ರಲ್ಲಿ ಎಲ್ಲವೂ ದೊಡ್ಡ ಮಟ್ಟದಲ್ಲಿ ಬಿ ಜೆ ಪಿ ಸೋತಿದೆ ಅಂತ ಅನ್ಸೋದೇ ಇಲ್ವಣ್ಣ? ಹಾಗೆ ದೊಡ್ಡ ಮಟ್ಟದಲ್ಲಿ ಸೋತಿದೆ ಅಂತ ನಾನು ಹೇಳೋದಿಲ್ಲ. ಅವರಿಗೊಂದು ಧಾರಣಾ ಶಕ್ತಿ ಅಂತ ಇರುತ್ತೆ. ಆ ಧಾರಣಾ ಶಕ್ತಿಗೆ ತಕ್ಕಂತೆ ಅವ್ರು ಕೆಲಸ ಮಾಡ್ತಿರ್ತಾರೆ. ಈಗ 80 kg ತೂಕ ಹೊರುವಂಥ ಮನುಷ್ಯ ಅವ್ನು 120 kg ಹೊರಕ್ಕಾಗಲ್ಲ, ಅವನು 80 kg ಹೊರಬಲ್ಲ. ಬಟ್ ಈ ಹಿಂದೆ ಹೊತ್ತಿದ್ರು, ನೀವು 150 kg ಹೊರಬೇಕು ಅಂದರೆ ಆ ಲೆಕ್ಕದ ಪೈಲ್ವಾನನ್ನೇ ಹುಡುಕ್ಬೇಕಾಗತ್ತೆ. ಅಲ್ಲ, ಇದೇ ಪೈಲ್ವಾನ್ರು ಹಿಂದೆ 120 kg ಹೊತ್ತಿದ್ದು ನಾವು ನೋಡಿದ್ದೀವಿ. ಬಟ್ ಈಗ ಯಾಕೆ ಹೊರ್ತಾ ಇಲ್ಲ? 80-60 kgನೂ ಹೊರ್ತಾ ಇಲ್ವಲ್ಲ ಅಂತ ಬೇಜಾರಷ್ಟೇ. ನೋಡೋಣ, ಹೇಳೋಣ. ಕೇಂದ್ರ ಸರ್ಕಾರದ ಅಥವಾ ಕೇಂದ್ರದ ನಾಯಕರಿಗೆ ಈ ಕರ್ನಾಟಕದ ಬಿ ಜೆ ಪಿಯ ಬಗ್ಗೆ, ಅಂದರೆ ನೀವು ಅಲ್ಲೂ ಚೆನ್ನಾಗಿದ್ದೀರಿ ಇಲ್ಲೂ ಚೆನ್ನಾಗಿದ್ದೀರಿ, ಆ ಕಾರಣಕ್ಕೆ ನಿಮಗೆ ಪ್ರಶ್ನೆ ಕೇಳ್ತೀನಿ. ಅವ್ರಿಗೊಂದು ಸಮಾಧಾನ ಇದೆಯಾ? ಇಲ್ಲಪ್ಪ, ಕರ್ನಾಟಕ ಬಿ ಜೆ ಪಿ ಸಖತ್ತಾಗಿ ನಡೀತಾ ಇದೆ, ಕರೆಕ್ಟಾಗಿದೆ, ಎಲ್ಲ ನಾರ್ಮಲಾಗಿ ಹೋಗ್ತಾ ಇದೆ, ಅವ್ರಿಗೇನು ಹೇಳೋದೇನಿಲ್ಲ, ಅವ್ರ ಪಾಡಿ ಅವರೆಲ್ಲ ನಡ್ಸ್ಕೊಂಡು ಹೋಗ್ತಾರೆ ಅಂತ ಅನ್ಸುತ್ತೆ. ಈ ಕೇಂದ್ರದವ್ರು ಯಾರೋ ಸಮಾಧಾನ ಇಲ್ಲ ಅಂತ ನಿಮ್ಗೆ ಹೇಳಿದಾರಾ? ಇಲ್ಲ, ನಾನು ಕೇಳ್ದೆ, ಅದಕ್ಕೆ ನಾನು ಎಲ್ಲಿವರೆಗೂ ಅವ್ರಿಗೆ ಸಮಾಧಾನ ಇಲ್ಲ ಅಂತ ಖಾಸಗಿಯಾಗಲಿ ಸಾರ್ವಜನಿಕವಾಗಲಿ ಹೇಳಲ್ಲ, ಅಲ್ಲಿವರೆಗೂ ಸಮಾಧಾನ ಇದೆ ಅಂತಲೇ ಭಾವಿಸ್ಬೇಕು. ಈಗ ಅವರೇನಾದ್ರು ಖಾಸಗಿಯಾಗಿ ಹೇಳಬೇಕು, ಇಲ್ಲ ಸಾರ್ವಜನಿಕವಾಗಿ ಹೇಳಬೇಕು. ಖಾಸಗಿಯಾಗಿ ನಮಗಂತೂ ಹೇಳಿಲ್ಲ, ಸಾರ್ವಜನಿಕವಾಗಿ ಹೇಳಿದರೆ ನಿಮಗೂ ಗೊತ್ತಾಗ್ತಿತ್ತು. ಎಲ್ಲಿವರೆಗೂ ಅದನ್ನು ಹೇಳಲ್ಲ, ಅಲ್ಲಿವರೆಗೂ ಸಮಾಧಾನದಲ್ಲಿ ಇದ್ದಾರೆ ಅಂತಲೇ ಭಾವಿಸ್ಬೇಕಾಗತ್ತೆ. ಯಡಿಯೂರಪ್ಪನವರು ರಾಜಕೀಯ ನಿವೃತ್ತಿ ಆದಮೇಲೆ ಕರ್ನಾಟಕ ಬಿ ಜೆ ಪಿಗೆ ಏನಾದರೂ ಹೊಡೆತ ಬಿದ್ದಿದೆ ಅಂತ ಅನ್ಸುತ್ತೆ ನನಗೆ.
ಅಲ್ಲ, ಅವರು ರಾಜಕೀಯ ನಿವೃತ್ತಿ, ಸಕ್ರಿಯ ಚುನಾವಣಾ ರಾಜಕಾರಣದಿಂದ ನಿವೃತ್ತಿಯಾಗಿದ್ದಾರೆ. ಆದರೆ ಕೋರ್ ಕಮಿಟಿಗೆ ಬರ್ತಾರೆ, ಮಾರ್ಗದರ್ಶನ ಮಾಡ್ತಾರೆ, ನಾವು ಕರೆದ್ರೆ ಬರ್ತಾರೆ, ಎಲ್ಲರೂ ಹೋಗ್ಬೇಕು ಈ ಸಭೆಗೆ ತಗೋಬೇಕು ಅಂತ ತಗೊಳ್ತಾರೆ. ಚುನಾವಣೆಯಲ್ಲಿ, ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ಎಲ್ಲೆಲ್ಲಿ ಹೋಗಬೇಕು ಅಂತ ಪಾರ್ಟಿ ಹೇಳಿತ್ತು ಅಲ್ಲೆಲ್ಲ ಹೋಗಿ ಪ್ರಚಾರ ಮಾಡಿದ್ದಾರೆ. ಯಡಿಯೂರಪ್ಪನವರು ಎಮರ್ಜ್ ಆಗಿದ್ದಂಥ ಒಬ್ಬ ನಾಯಕರು. ಅವರ ದೃಷ್ಟಿಯಲ್ಲಿ ಇನ್ನೊಬ್ಬರನ್ನ ನೋಡೋಕ್ಕಾಗಲ್ಲ ನೀವು. ಅದಕ್ಕೂ ಸಮಯ ಬೇಕಾಗುತ್ತೆ, ಸಂದರ್ಭಗಳು ಬೇಕಾಗುತ್ತೆ. ನಾಯಕತ್ವ ಅನ್ನೋದು ಜನರ ಮೂಸೆಯಿಂದ ಬರೋದು. ಜನ ಒಪ್ಕೊಂಡ್ರು ಮಾತ್ರ ಲೀಡ್ರ್ ಆಗೋದು. ನಮಗೆ ನಾವೇ ಲೀಡ್ರು ಅಂತ ನಾವು ಹೇಳ್ಕೊಳ್ಳೋದ್ರಿಂದ ಲೀಡ್ರ್ ಹಾಕೋಕ್ಕಾಗಲ್ಲ, ಅಥವಾ ದೊಡ್ಡ ದೊಡ್ಡ ಜಾಹೀರಾತು ಕೊಡೋದ್ರಿಂದ ಲೀಡ್ರ್ ಹಾಕೋಕ್ಕಾಗಲ್ಲ, ಫ್ಲೆಕ್ಸ್ ಹಾಕ್ಕೊಳ್ಳೋದ್ರಿಂದ ಲೀಡ್ರ್ ಹಾಕೋಕ್ಕಾಗಲ್ಲ. ಲೀಡ್ರ್ ನಾಯಕ ಆಗೋದಕ್ಕೆ ಇರೋದು ಎರಡೇ ದಾರಿ. ನಾನು ಭಾಳ ಸರಿ ಹೇಳಿದ್ದೀನಿ, ಜನಪರ ಹೋರಾಟ, ಜನಪರ ಕಾರ್ಯ. ಜನಪರ ಹೋರಾಟ ಮಾಡೋವನ್ನ ಜನ ಭಾವಿಸ್ತಾರೆ ಇವನು ನಮ್ಮ ನಾಯಕ ಅಂತ. ಜನಪರ ಕಾರ್ಯ ಮಾಡಿ ಜನರ ಮನಸ್ಸನ್ನು ಗೆದ್ದವನನ್ನು ಜನ ಭಾವಿಸ್ತಾರೆ ಇವನು ನಮ್ಮ ನಾಯಕ ಅಂತ. ಅದು ಬಿಟ್ಟರೆ ಅಡ್ಡದಾರಿ ಇಲ್ಲ. ಪೋಸ್ಟ್ರು, ಬ್ಯಾನರ್, ಬಂಟರ್ಗಳೇನು ಯೂಸ್ ಮತ್ತು ನಾಯಕತ್ವ ವಂಶಪಾರಂಪರ್ಯವಾಗೂ ಬರಲ್ಲ. ಅಪ್ಪನ ಆಸ್ತಿ ಬರ್ಬೋದು, ಅಪ್ಪನ ಲೀಡರ್ಶಿಪ್ ಬರಲ್ಲ. ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ನೋಡಿದಾಗ ನಿಮ್ಮ ಅಭಿಪ್ರಾಯ ಏನು ಸರ್? ಈಗಲೇ ನಾವು ಅವ್ರ ಬಗ್ಗೆ ಇವ್ಯಾಲ್ಯೂಯೇಟ್ ಮಾಡೋಕ್ಕಾಗಲ್ಲ. ಸ್ವಲ್ಪ ಸಮಯ ಬೇಕಾಗತ್ತೆ. ಮುಖ್ಯಮಂತ್ರಿಯಾಗಿ ಅವ್ರ ಹಿಂದಿನ ರಾಜಕಾರಣದ ಅವಲೋಕನ ಮಾಡಿದಾಗ ಅದು ವೈಟ್ ಪೇಪರ್ ಅಲ್ಲ, ಡಾಟ್ಸ್ ಇದೆ ಸುಮಾರು. ಹಿಂದಿನ ರಾಜಕಾರಣ ನೋಡಿದಾಗ ಕಪ್ಪು ಚುಕ್ಕಿಯೇ ಇಲ್ಲದ ರಾಜಕಾರಣ ಅಲ್ಲ, ಕಳಂಕವೇ ಇಲ್ಲದ ರಾಜಕಾರಣ ಅಲ್ಲ. ಪ್ರಜಾಪ್ರಭುತ್ವದ ಮೌಲ್ಯಕ್ಕೆ ಅನುಗುಣವಾಗಿರ್ತಕ್ಕಂಥ ಮೌಲ್ಯಾಧಾರಿತ ರಾಜಕಾರಣನೂ ಅಲ್ಲ. ರಾಮಕೃಷ್ಣ ಹೆಗಡೆ ಅವರೊಂದು ಪದವನ್ನು ಕಾಯಿನ್ ಮಾಡಿದರು, ಮೌಲ್ಯಾಧಾರಿತ ರಾಜಕಾರಣ ಅಂತ, ವ್ಯಾಲ್ಯೂ ಬೇಸ್ಡ್ ಪೊಲಿಟಿಕ್ಸ್. ಅವರ ಟ್ರ್ಯಾಕ್ ರೆಕಾರ್ಡ್ ನೋಡಿದಾಗ ಇಟ್ ವಾಸ್ ನಾಟ್ ಎ ವ್ಯಾಲ್ಯೂ ಬೇಸ್ಡ್ ಪೊಲಿಟಿಕ್ಸ್ ಅಷ್ಟು ಹೇಳ್ಬೋದು. ಮುಖ್ಯಮಂತ್ರಿಯಾಗಿ ಟೂ ಅರ್ಲಿ ಟು ಜಡ್ಜ್, ಟು ಎವ್ಯಾಲ್ಯೂಯೇಟ್. ಎಸ್, ಇಟ್ ವಿಲ್ ಟೇಕ್ ಎ ಟೈಮ್. ನೀವು ಕಂಡಂತೆ ಈಗಿರುವ ಸರ್ಕಾರದಲ್ಲಿ ಇರುವುದರಲ್ಲಿ ಇವರು ಒಬ್ಬ ಒಳ್ಳೆ ಬೆಸ್ಟ್ ಮಿನಿಸ್ಟ್ರಪ್ಪ, ಒಳ್ಳೆ ಕೆಲಸ ಮಾಡ್ತೀಯಾರೆ ಅನ್ನೋದಾದ್ರೆ ಯಾರ ಹೆಸರು ತಗೋತೀರಾ ನೀವು? ಕಷ್ಟ ಹೇಳೋಕ್ಕೆ. ತುಂಬ ಜನ ಇದ್ದಾರೆ ಅಂತಲೇ, ಯಾರೂ ಇಲ್ಲ ಅಂತ ನೀವು 100% ಕ್ಲೀನ್ ಅಂತ ಅನ್ಸ್ಕೊಳ್ಳೋ ಸ್ಥಿತಿಯಲ್ಲಿ ಯಾರೂ ಇಲ್ಲ. ಇರುವುದರಲ್ಲಿ, ಅದಕ್ಕೆ ಕೇಳಿದೆ ನಾನು. ಇರುವುದರಲ್ಲಿ ಇವರು ಪರವಾಗಿಲ್ಲಪ್ಪ, ಇವರು ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ, ಅವರ ಇಲಾಖೆಗೆ ನ್ಯಾಯ ಒದಗಿಸ್ತಾ ಇದ್ದಾರೆ. ಅಲ್ಲ, ಈಗ ಹೊಸದಾಗಿ ಏನೋ 13 ಜನ ಇದ್ದಾರೆ, ಅವರಿಗೂ ಟೈಮ್ ಕೊಡಬೇಕಾಗತ್ತೆ. ಅವರಿಗೂ ಟೈಮ್ ಕೊಡ್ದಲೇ ನಾವು ಹೆಂಗೆ ಅವರಿಗೆ ನಿಮಗೆ ಗುಡ್ ಅಂತಲೂ ಹೇಳೋಕ್ಕಾಗಲ್ಲ, ಬ್ಯಾಡ್ ಅಂತಲೂ ಹೇಳೋಕ್ಕಾಗಲ್ಲ. ಡೆಲಿವರಿ ಹೇಗೆ ಕೊಡ್ತಾರೆ, ಅವ್ರ ಇಲಾಖೆಯಲ್ಲಿ ಪ್ರಾಮಾಣಿಕತೆ ಎಷ್ಟು ಮಟ್ಟಿಗಿರುತ್ತೆ, ಪಾರದರ್ಶಕತೆ ಎಷ್ಟು ಮಟ್ಟಿಗಿರುತ್ತೆ, ರಿಸಲ್ಟ್ ಹೇಗಿರುತ್ತೆ ಅನ್ನೋದು ನೋಡಿಕೊಂಡು ನಾವು ಅವ್ರ ಬಗ್ಗೆ ಹೇಳಬೇಕಾಗತ್ತೆ. ಅದು ಕೂಡ ಟೂ ಅರ್ಲಿ. ಯು ಹ್ಯಾವ್ ಟು ಗಿವ್ ಸಮ್ ಟೈಮ್. ಬಟ್ ಒಬ್ಬ ಮಿನಿಸ್ಟ್ರ್ ಬಗ್ಗೆ ನೀವು ಅವಾಗವಾಗ ಮಾತಾಡ್ತಾ ಇರ್ತೀರಿ. ಸೊ ಆ ಮಿನಿಸ್ಟ್ರ್ ಬಗ್ಗೆ ನಿಮ್ಮ ಹತ್ರ ಕೇಳಬೇಕು ನಾನು. ನಮ್ಮ ಮಾನ್ಯ ಗೃಹ ಮಂತ್ರಿಗಳು ಪ್ರಿಯಾಂಕ ಖರ್ಗೆ ಅವ್ರ ಬಗ್ಗೆ ನೀವು ಮೊನ್ನೆ ಸಹಿತ ನಾನು ಬೈಟ್ಸ್ ನೋಡಿದೆ. ಅವರ ಕಾರ್ಯಾಡಳಿತ, ಕಾರ್ಯವೈಖರಿ ಅಥವಾ RSS ಮೇಲಿನ ಅವರ ಪ್ರೇಮ, ಇದ್ರ ಬಗ್ಗೆ ಏನು ಹೇಳ್ತೀರಿ? ಸುದ್ದಿಯಲ್ಲಿ ಇರ್ತಾರೆ, ನೆರೆಟಿವ್ ಸೆಟ್ ಮಾಡೋದಕ್ಕೋಸ್ಕರನೇ ಕೆಲವು ವಿಷಯಗಳನ್ನು ಹೊರಗೆ ಬಿಡ್ತಾರೆ, ಕೆಲವು ಸಂದರ್ಭಗಳಲ್ಲಿ ವಿಷಯಾಂತರ ಮಾಡೋದಕ್ಕೂ ಹೊರಗೆ ಬಿಡ್ತಾರೆ. ಅವರ ಹುಳುಕುಗಳು ಹೊರಗೆ ಬರಬಾರ್ದು ಅಂತಲೂ ಕೆಲವು ಸಂಗತಿಗಳನ್ನು ದೊಡ್ಡದು ಮಾಡ್ತಾರೆ. ಈ ಹಿಂದೆ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದರು, ಜನರಿಗೆ ಕನೆಕ್ಟ್ ಆಗಿಲ್ಲ. ಗ್ರಾಮೀಣಾಭಿವೃದ್ಧಿ ಸಚಿವರಾಗಿ ಅವರು ಮಲ್ಲಿಕಾರ್ಜುನ್ ಖರ್ಗೆಯವರ ಮಗನಾಗಿ ಕನೆಕ್ಟ್ ಆಗಿದ್ದಾರೆ. BJPಯನ್ನು RSSನ ವಿರೋಧಿಸೋ ಕಾರಣಕ್ಕೆ ಕೆಲವರಿಗೆ ಐಕಾನೂ ಆಗಿದ್ದಾರೆ. ಆದರೆ ಜನಸಾಮಾನ್ಯರಿಗೆ ಅವರು ಇಲಾಖೆಯ ಮೂಲಕ, ಇಲಾಖೆಯ ಕಾರ್ಯದ ಮೂಲಕ ಕನೆಕ್ಟ್ ಆಗಿದ್ದಾರೆ ಅಂತಿಲ್ಲ.
ಈಗ ನಜೀರ್ ಸಾಬು ಅವರು ಕೆಲವೇ ಕಾಲ ಮಂತ್ರಿ ಆಗಿದ್ದರೂ ಕೂಡ ಜನರಿಗೆ ಕನೆಕ್ಟ್ ಆಗಿದ್ರು. ಬಸವಲಿಂಗಪ್ಪ ಜನರಿಗೆ ಕನೆಕ್ಟ್ ಆಗಿದ್ರು. ಮೋಟಮ್ಮ ಜನರಿಗೆ ಕನೆಕ್ಟ್ ಆಗಿದ್ರು. ಇನ್ನು ಅವರು ಜನರಿಗೆ ಕನೆಕ್ಟ್ ಆಗಿದ್ದಾರೆ ಅಂತಿಲ್ಲ, ಬಿ ಜೆ ಪಿಯನ್ನು ವಿರೋಧಿಸುವ ಒಂದು ವರ್ಗಕ್ಕೆ ಕನೆಕ್ಟ್ ಆಗಿದ್ದಾರೆ. ಅದು ಅವರ ಆಯ್ಕೆ ವಿರೋಧಿಸೋದು. ಬಟ್ ಯಾಕೆ RSS ವಿರುದ್ಧ ಅಷ್ಟರ ಮಟ್ಟಿಗೆ ವಿರೋಧ ಇರೋದು ಅಂತ ಅನಿಸುತ್ತೆ ನಿಮಗೆ? ಅಂದರೆ ಅದು ಅವರ ಅಭಿಪ್ರಾಯ, ಬಟ್ ಎಂಡ್ ಆಫ್ ದ ಡೇ ನಿಮ್ಗೆ ಅನ್ಸುತ್ತಲ್ಲ, ಒಂದು ನಿಮ್ಗೆ ರಾಜಕೀಯದಲ್ಲಿ ಗೊತ್ತಿರೋದು ಈ ಕಾರಣಕ್ಕೆ RSSನ ವಿರೋಧಿಸ್ತಾರೆ. RSS ಹಿಂದೂಗಳೆಲ್ಲ ಸಂಘಟನೆ ಆಗಲಿ ಅಂತ ಬಯಸುತ್ತೆ. ಕಾಂಗ್ರೆಸ್ ಹಿಂದೂಗಳಲ್ಲಿ ಒಡಕು ತಂದು ರಾಜಕಾರಣ ಮಾಡೋದಕ್ಕೆ ಬಯಸುತ್ತೆ. ಈಗ ಹಿಂದೂಗಳಲ್ಲಿ ಒಡಕು ತರದೇ ಇದ್ದರೆ ಕಾಂಗ್ರೆಸ್ಸಿಗೆ ಸೀಟೆಲ್ಲಿ ಬರುತ್ತೆ? ಅದಕ್ಕೆ ಕಳೆದ ಚುನಾವಣೆಯಲ್ಲಿ ವೀರಶೈವ ಲಿಂಗಾಯತ ಅಂತ ಒಡೆಯೋ ಪ್ರಯತ್ನ ಮಾಡಿದ್ರು. ಎಡಗೈ ಬಲಗೈ ಅಂತ ಒಡೆಯೋ ಕೆಲಸ ಮಾಡಿದರು. ಒಕ್ಕಲಿಗ ಕುರುಬ ಅಂತ ಒಡೆಯೋ ಪ್ರಯತ್ನ ಮಾಡಿದ್ರು. ಈಗ ಹಿಂದೂ ಅಂತ ಒಟ್ಟಾಗ್ಬಿಟ್ರೆ ಅವ್ರ ರಾಜಕೀಯ ಅಸ್ತಿತ್ವದ ಪ್ರಶ್ನೆ ಬರುತ್ತಲ್ಲ, ಅದಕ್ಕಾಗಿ ಹಿಂದೂಗಳನ್ನು ಹೊಡಿಬೇಕು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಿಂದೂಗಳನ್ನು ಸಂಘಟಿಸೋ ಪ್ರಯತ್ನ ಕೆಲಸ ಮಾಡುತ್ತೆ. ಹಾಗಾಗಿ ಅವರು RSSನ ವಿರೋಧಿಸ್ತಾರೆ. ಇಲ್ಲಾಂದ್ರೆ ಏನು ವಿರೋಧಿಸೋಕ್ಕೇನು? ಈಗ ಒಂದು ಶಾಲೆ ನಡೆಸಿ ಮಕ್ಕಳಿಗೆ, ಬಡ ಮಕ್ಕಳಿಗೆ ಶಿಕ್ಷಣ ಕೊಡುವ, ಸೇವೆಯನ್ನೇ ಉಸಿರಾಗಿಟ್ಕೊಂಡು ಸೇವೆ ಮಾಡ್ತಕ್ಕಂಥ, ಪ್ರಾಣದ ಹಂಗೆ ತೊರೆದು ದೇಶಕ್ಕಾಗಿ ಕೆಲಸ ಮಾಡ್ತಕ್ಕಂಥವ್ರನ್ನ ವಿರೋಧಿಸೋಕ್ಕೆ ಏನು ಕಾರಣ ಇದೆ? ಧಿಕ್ಕಾರಕ್ಕೆ ಹೋಗಲಿಲ್ಲ, ಯಾರ ವಿರುದ್ಧನೂ ಬಾಂಬ್ ಹಾಕಲಿಲ್ಲ, ಯಾರ ಕೊಲೆನೂ ಮಾಡಲಿಲ್ಲ, ಯಾರ ಬಗ್ಗೆ ಒಂದು ಶಬ್ದನೂ ಮಾತಾಡಲಿಲ್ಲ. ಸಂಸ್ಕಾರ ಕೊಟ್ಟು ದೇಶಭಕ್ತಿ ಬೆಳೆಸಿ ಹಿಂದೂಗಳೆಲ್ಲ ಸಂಘಟಿತರಾಗಬೇಕು ಅನ್ನೋದೇ ಅಪರಾಧವಾಗಿ ಕಂಡ್ರೆ ಅದಕ್ಕೆ ದೋಷ ಇದೆ ಅಂತ ಹೇಳ್ಬೋದು. ಹಾಗೆ ನೋಡುವ ಇಂಥ ಒಂದು ದೇಶಭಕ್ತ ಸಂಘಟನೆಯನ್ನು ತಪ್ಪಾಗಿ ನೋಡುವವರ ದೃಷ್ಟಿಯಲ್ಲಿ ದೋಷ ಇದೆ ಅಂತ ಹೇಳ್ಬೋದು. ಆ ಥರ ದೃಷ್ಟಿ ದೋಷ ಇದೆ. ಕಾರಣ ಏನಿದೆ? ರಿಜಿಸ್ಟರ್ ಮಾಡೋಕ್ಕೆ ಈಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಭಯೋತ್ಪಾದಕ ಚಟುವಟಿಕೆಯನ್ನು ಏನಾದ್ರು ಮಾಡಿದೆಯಾ? 1963ರಲ್ಲಿ ಜವಾಹರ್ಲಾಲ್ ನೆಹರು ಇನ್ವಿಟೇಷನ್ ಕೊಟ್ಟು 3,500 ಜನ ಗಣರಾಜ್ಯೋತ್ಸವ ಪಥಸಂಚಲನಕ್ಕೆ ಭಾಗವಹಿಸೋದಕ್ಕೆ, ಗಣರಾಜ್ಯೋತ್ಸವದ ಪೆರೇಡ್ನಲ್ಲಿ ಭಾಗವಹಿಸೋಕ್ಕೆ ಅವಕಾಶ ಕೊಟ್ಟಂಥ ಅನ್ರಿಜಿಸ್ಟರ್ಡ್ ಆರ್ಗನೈಜೇಷನ್. That time also it was not registered. That time also it was unregistered. ಇವರೆಲ್ಲ ಜವಾಹರ್ಲಾಲ್ ನೆಹರೂರಿಗಿಂತ ದೊಡ್ಡವರಾಗ್ಬಿಟ್ಟಿದ್ದಾರೆ. ಕೇಳ್ಬೇಕು ಅವರಿಗೆ, ನೀವು ಯಾಕೆ ಅನ್ರಿಜಿಸ್ಟರ್ಡ್ ಆರ್ಗನೈಜೇಷನ್ಗೆ ಪೆರೇಡಿಗೆ ಕರೆದ್ರಿ ಅಂತ. ಬಹುಶಃ ನೆಹರು ಅವರೇ ಉತ್ತರ ಕೊಡ್ತಿದ್ರು. ಯಾಕೆ ಅಂದ್ರೆ ಅವ್ರು ಹೇಳ್ತಿದ್ರು, 62 ಯುದ್ಧದಲ್ಲಿ ನೀವು ಮನೇಲಿ ಮಲ್ಕೊಂಡಿದ್ರಿ, ಇವರೆಲ್ಲರೂ ಸೈನಿಕರಿಗೆ, ಗಾಯಾಳು ಸೈನಿಕರ ಸೇವೆ ಮಾಡ್ತಾ, ಅವರಿಗೆ ಆಹಾರ ಔಷಧ ಸರಬರಾಜು ಮಾಡ್ತಾ, ಮದ್ದು ಗುಂಡುಗಳನ್ನು ಅವರಿಗೆ ಕೊಡ್ತಾ ದೇಶಕ್ಕಾಗಿ ಕೆಲಸ ಮಾಡ್ತಿದ್ರು. ನೀವೆಲ್ಲ ಮನೇಲಿ ಮಲ್ಕೊಂಡಿದ್ರಿ, ಅದಕ್ಕಾಗಿ ಆ ದೇಶಭಕ್ತ ಸಂಘಟನೆಯನ್ನು ಕರೆದಿದ್ದೀನಿ ಅಂತ ಅವ್ರು ಹೇಳ್ತಿದ್ರು. ನಾನು ತಪ್ಪು ತಿಳ್ಕೊಂಡಿದ್ದೆ, ಅವ್ರದ್ದು ಇವ್ರದ್ದು ಮಾತು ಕೇಳಿ ನಾನು ಅದನ್ನು ತಪ್ಪಾಗಿ ಅರ್ಥೈಸ್ಕೊಂಡಿದ್ದೆ. ನನಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನು ಅಂತ ಅರ್ಥ ಆಯಿತು, ಅದಕ್ಕೆ ಕರೆದಿದ್ದೀನಿ ಅಂತ ಅವ್ರು ಹೇಳ್ತಿದ್ರು. ಬಹುಶಃ 63 ನಂತರ ಡಿಸ್ಕವರಿ ಆಫ್ ಇಂಡಿಯಾ ಅಂತ ಏನಾದ್ರು ಜವಾಹರ್ಲಾಲ್ ನೆಹರು ಬರೆದಿದ್ದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆಯೂ ಮೆಚ್ಚುಗೆ ಮಾತನ್ನ ಬರಿತಾ ಇದ್ರು. ಬರೀದಿಲ್ಲದೆ ಇದ್ದರೆ ಅವ್ರು ಯಾಕೆ ಅನ್ರಿಜಿಸ್ಟರ್ಡ್ ಆರ್ಗನೈಜೇಷನನ್ನು ಕರಿತಿದ್ರು? ಕರೆಕ್ಟ್. ಇನ್ಫ್ಯಾಕ್ಟ್ 89ರ ಎಲೆಕ್ಷನ್ನಲ್ಲಿ ಇಂದಿರಾ ಗಾಂಧಿಯವರು ಸಹಿತ ಸಪೋರ್ಟ್ ತೊಗೊಂಡಿದ್ರು. ಇಂದಿರಾ ಗಾಂಧಿಯವರು RSS ಸಪೋರ್ಟ್ ತೊಗೊಂಡು ಎಮರ್ಜೆನ್ಸಿ ಆದಮೇಲೆ ನಡೆದಂಥ ಎಲೆಕ್ಷನ್ನಲ್ಲಿ ಅದು ಊಹೆ. ಆ ಥರದ್ದೆಲ್ಲ ಏನು ಸಪೋರ್ಟ್ ಮಾಡಿದೆ ಅಂತ ನಾನು ಹೇಳೋದಿಲ್ಲ. ಸಂಘ ಯಾರಿಗೂ ಇಂಥವರಿಗೆ ಸಪೋರ್ಟ್ ಮಾಡಿ ಅಂತ ಹೇಳಲ್ಲ. ಸಂಘ ಯಾವತ್ತೂ ರಾಜಕೀಯದಲ್ಲಿ ಪಾಲ್ಗೊಳ್ಳಲ್ಲ. ಕರೆಕ್ಟ್. ಅಲ್ಲ, ಸಾಫ್ಟ್ ಹಿಂದುತ್ವ ತೋರಿಸಿದ್ರು ಆ ಟೈಮಲ್ಲಿ ಇಂದಿರಾ ಗಾಂಧಿ ಅನ್ನುವ ನಿಮಗೆ ಸಂಘ ಯಾವತ್ತೂ ಹಾಗೇನು ಹೇಳಲ್ಲ, ಇಂಥವರಿಗೆ ಸಪೋರ್ಟ್ ಮಾಡಿ ಅಂತ ಎಲ್ಲ ಹೇಳಲ್ಲ. ಸಂಘ ಕೇವಲ ಶಾಖೆಯ ಮೂಲಕ ವ್ಯಕ್ತಿಗೆ ಸಂಸ್ಕಾರ ಕೊಡುತ್ತೆ. ಅವನು ಆ ಸಂಸ್ಕಾರಗೊಂಡ ಸ್ವಯಂ ಸೇವಕ, ಅವನು ದೇಶ ಹಿತಕ್ಕೆ ಯಾವ ಪಕ್ಷ ಪೂರಕ ಅಂತ ಅವನು ಯೋಚನೆ ಮಾಡ್ತಾನೆ.
ಯಾವ ವ್ಯಕ್ತಿ ಪೂರಕ ಯಾವ ಪಕ್ಷ ಪೂರಕ ಅಂತ ಸ್ವಯಂ ಸೇವಕ ಯೋಚನೆ ಮಾಡ್ತಾನೆ. ಸಂಘ ಏನು ತರ ಹೊಡ್ಸಲ್ಲ ಇಂಥವ್ರಿಗೆ ಸಪೋರ್ಟ್ ಮಾಡಿ ಅಂತ. ಓಪನ್ ಸಪೋರ್ಟ್ ಅಲ್ಲ. ಈಗ ಕೆಲವು ಪತ್ವ ಹೊಡಿಸ್ತಾವಲ್ಲ, ಕರೆಕ್ಟ್. ಸಂಘ ಪತ್ವ ಹೊಡಿಸುವ ಸಂಘಟನೆ ಅಲ್ಲ. ಇದುವರೆಗೂ ಸಂಘ ಪತ್ವವನ್ನು ಹೊಡಿಸಿಲ್ಲ. ಏನಾದ್ರು ಹೊಡಿಸಿದ್ಯಾ? ಇಲ್ಲ. ಮತ್ತು ಸಂಘ ದೇಶಭಕ್ತಿಯ ಪರಾಕಾಷ್ಠೆಯನ್ನು ಮೆರೆದಿದೆ ಹೊರತು ಸಂಘ ದ್ರೋಹಿಗಳಿಗೆ ಸಿಂಹಸ್ವಪ್ನವಾಗಿದೆ, ದೇಶದ್ರೋಹಿಗಳಿಗೆ. ಅದು ಬಿಟ್ಟು ಬೇರೆ ಏನು ಮಾಡಿಲ್ಲ. ಸ್ವಂತ ಈಗ ತುಕಡೆ ಗ್ಯಾಂಗ್ಗಳಿದ್ದಾವೆ, ಭಾರತ್ ತೇರೆ, ತುಕಡೆ ಹೋಂಗೆ, ಇನ್ಸಾ ಅಲ್ಲ ಅಂತ ಘೋಷಣೆ ಆಗ್ತಿದ್ರು. ಅವ್ರು ಕಾಂಗ್ರೆಸ್ಸಿಗೆ ಅಪ್ಯಾಯಮಾನ. ಈಗ ಅದೇ ಥರ ಕಾಕ್ರೋಚ್ ಪಾರ್ಟಿ ಅಂತಲೂ ಒಂದು ಆಮೇಲೆ ದೇಶ ಒಡೆದ ಸಂಚಿನ ಭಾಗವಾಗಿದ್ದಂಥ ಮುಸ್ಲಿಂ ಲೀಗು, ಅವತ್ತು ಮುಸ್ಲಿಂ ಲೀಗ್ನಲ್ಲಿ ಇದ್ದವರು ಎಲ್ಲರೂ ಪಾಕಿಸ್ತಾನಕ್ಕೆ ಹೋಗಲಿಲ್ಲ, ಇಲ್ಲೇ ಉಳ್ಕೊಂಡ್ರು. ಅದೇ ಪಾರ್ಟಿಯನ್ನು ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಅಂತ ಕಟ್ಟಿದರು. ಅಂದರೆ ಭಾರತ ವಿಭಜನೆ ಪರವಾಗಿ ನಿಂತಂಥ ಅದೇ ಜನ ಒಂದೇ ದಿನದಲ್ಲಿ ದೇಶಭಕ್ತರಾಗ್ಬಿಟ್ರು. ಅವರು ಇವತ್ತು ಕಾಂಗ್ರೆಸ್ನವ್ರ ಜೊತೆ ಇದ್ದಾರೆ. ಅಜೆಂಡಾ ಅದೇ ತುಕಡೆ. ಅವರು ಅಪ್ಯಾಯಮಾನ ಆಗ್ತಾರೆ. ಭಾರತ್ ಮಾತಾ ಕಿ ಜೈ ಅನ್ನುವಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಾಂಗ್ರೆಸ್ಸಿಗೆ ದೂರ ಇಡುವ ವಸ್ತು ಆಗತ್ತೆ. ಭಾರತ್ ತೇರೆ ತುಕಡೆ ಹೋಂಗೆ ಅನ್ನೋನು ಅವನು ಇವರು ಸ್ಟಾರ್ ಪ್ರಚಾರಕರಾಗ್ತಾರೆ, ಸ್ಟಾರ್ ಕ್ಯಾಂಪೈನರ್ ಕಾಂಗ್ರೆಸ್ ಪರವಾಗಿ. ಯಾಕೆಂದರೆ ಅವನು BJPನೂ ವಿರೋಧಿಸ್ತಾನೆ, ಚೆನ್ನಾಗಿ ಭಾಷಣ ಮಾಡ್ತಾನೆ. ಅದಕ್ಕೆ ಅವರು ಸ್ಟಾರ್ ಕ್ಯಾಂಪೈನರ್ ಕಾಂಗ್ರೆಸ್ಸಿಗೆ.